ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಡಯಟ್ ಪ್ಲ್ಯಾನ್ ಮಾಡ್ಕೋಬೇಕು, ಏನು ತಿನ್ನಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು 2 ಗ್ಲಾಸ್ ನೀರು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಏನಾದರೂ ನೆನೆಸಿಟ್ಟಿದ್ರೆ ಅದನ್ನು ತೊಗೊಳ್ಳಿ. ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ತಿಂತೀವಿ ಅಂದರೆ ಅದರಲ್ಲಿ 4 ಮಾತ್ರ ತೊಗೊಳ್ಳಿ. ಓಕೆನಾ? ಜಾಸ್ತಿ ತೊಗೊಂಡ್ರೆ ಹೀಟ್ ಜಾಸ್ತಿ ಆಗುತ್ತೆ, ಸೊ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹಾಗೆ ನೀವು 2 ಅವರ್ಸ್ಗೊಂದ್ಸತಿ 3 ಅವರ್ಸ್ಗೊಂದ್ಸತಿ ಏನಾದರೂ ತಿಂತಾನೆ ಇರಬೇಕು. ಸೊ ಫ್ರೂಟ್ಸ್ನ ರೆಗ್ಯುಲರಾಗಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ, ದೋಸೆ ಈ ಥರ ಐಟಮ್ಸ್ನ ನೀವು ಆ್ಯಡ್ ಮಾಡ್ತಾ ಬಂದ್ರಿ ಅಂದರೆ ನಿಮಗೂ ಬ್ರೇಕ್ಫಾಸ್ಟಲ್ಲಿ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಿಡಲ್ ಒಂದು ಸರ್ತಿ ನೀವು ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ನ ತಿನ್ನಿ. ಹಾಲೂ ಅಷ್ಟೇ, ನಿಮ್ಗೆ ಏನೂ ತಿನ್ನೋಕ್ಕಾಗಿಲ್ಲ ಅಂದರೆ ಹಾಲನ್ನ ಕುಡ್ಕೊಳ್ಳಿ. ತುಂಬಾ ನಿಮಗೆ ಹೆಲ್ದಿ, ಹಾಗೆ ಕ್ಯಾಲ್ಶಿಯಂ ಕೂಡ ಅದರಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಲಂಚ್ ಬಂದುಬಿಟ್ಟು ಮುದ್ದೆ, ಅನ್ನ ಸಾರು ಅಥವಾ ಚಪಾತಿ ಅನ್ನ ಸಾರು ಈ ಥರ ತೊಗೊಳ್ತಾ ಬನ್ನಿ. ಹಾಗೆ ಮತ್ತೆ ನೀವು ಸ್ನ್ಯಾಕ್ಸ್ ಅಂತ ಬಂದಾಗ ಹಾಲು ಕುಡೀರಿ. ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ಫ್ರೂಟ್ಸ್ನ ನೀವು ತೊಗೋಬಹುದು. ಡಿನ್ನರ್ ಅಂತ ಬಂದಾಗ ಕೂಡ ಅಷ್ಟೇ, ನೀವು ಲಂಚಲ್ಲಾದರೂ ಡಿನ್ನರಲ್ಲಾದರೂ ಒಂದು ಮುದ್ದೆನ ಆ್ಯಡ್ ಮಾಡ್ತಾ ಬನ್ನಿ. ಯಾಕಂದರೆ ರಾಗಿಯಲ್ಲಿ ಕೂಡ ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ನಿಮಗಾಗಲಿ ನಿಮ್ಮ ಬೇಬಿಗಾಗಲಿ ತುಂಬಾ ಹೆಲ್ತಿಗೆ ಒಳ್ಳೆಯದು. ಈ ಥರ ನ್ಯೂಟ್ರಿಷನ್ಸ್ ಆಗಿರುವಂಥ ಡಯಟ್ನ ಫಾಲೋ ಮಾಡ್ತಾ ಬಂದರೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಲ್ದಿಯಾಗಿರುತ್ತೆ. ಸೊ ಹಾಗೆ ಡಾಕ್ಟರ್ ಏನು ಹೇಳಿರ್ತಾರೋ ಅದನ್ನು ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮ ಪ್ರೆಗ್ನೆನ್ಸಿ ತುಂಬಾ ಚೆನ್ನಾಗಿ ನೀವು 9 ಮಂತ್ಸ್ ಕಳಿಬಹುದು. ಓಕೆನಾ ಫ್ರೆಂಡ್ಸ್? ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.